ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್. ಇವತ್ತಿನ ಕ್ಲಾಸಲ್ಲಿ 2026 ಆಗಸ್ಟ್ 3ರಿಂದ ಆಗಸ್ಟ್ 9ರವರೆಗೆ ಪ್ರಮುಖ ಕರೆಂಟ್ ಅಫೇರ್ಸನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. KS ಇಂದ FDA SDA PC ವರೆಗೂ ಏನಪ್ಪ ಅಂದಾಗ ಇದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿರ್ತವೆ. ಈ ಮಾಹಿತಿಯನ್ನು ನಾವು ಎಲ್ಲಿಂದ ತೆಗೆದುಕೊಳ್ಳಲಾಗಿದೆ? ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದಿಂದ. ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಏನು ಮಾಹಿತಿ ಬರ್ತಾವಲ್ಲ, ಇಲ್ಲಿ ಎಕ್ಸಾಮಲ್ಲಿ ಕ್ವಶನನ್ನು ರೈಸ್ ಮಾಡ್ತಾ ಹೋಗ್ತಾನೆ. ನೆಕ್ಸ್ಟ್ ನೋಡಿ, ನಾವು ಚರ್ಚೆ ಮಾಡ್ತಾ ಬರೋಣ. ವಿಧಿ 370. ವಿಧಿ 370 ಮತ್ತು 35A ಇದು ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂತ ನೋಡ್ತಾ ಬಂದಾಗ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಿದ್ದು. ಇತ್ತೀಚೆಗೆ ಇದು 2019ರಲ್ಲಿ ಇವುಗಳನ್ನು ರದ್ದು ಮಾಡಲಾಯಿತು. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ನಲ್ಲಿ ಅಭಿವೃದ್ಧಿಗೆ ಒತ್ತು ಅಂತೆ ಇವು ರದ್ದಾದ ನಂತರ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಬಂದಾಗ ಜಮ್ಮು ಕಾಶ್ಮೀರನಲ್ಲಿ ಅಭಿವೃದ್ಧಿಗೆ ಅತಿ ಹೆಚ್ಚು ಒತ್ತನ್ನು ನೀಡ್ತಾ ಬರ್ತಾ ಇದ್ದಾರೆ. ಈ ಜಮ್ಮು ಕಾಶ್ಮೀರ ಅಂತ ನೋಡ್ತಾ ಬಂದಾಗ ಜಮ್ಮು ಕಾಶ್ಮೀರ ದೇಶದಲ್ಲಿ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದನೆ ಮಾಡ್ತೈತಿ. ಏನು ಉತ್ಪಾದನೆ ಮಾಡ್ತಂದಾಗ ಈ ಕೇಸರಿಯನ್ನು ಅತಿ ಹೆಚ್ಚು ಉತ್ಪಾದನೆ ಮಾಡ್ತಾ ಬರ್ತೈತಿ. ನೆಕ್ಸ್ಟ್ ಇದೇ ಜಮ್ಮು ಕಾಶ್ಮೀರದಲ್ಲಿ ಏನು ಕಂಡು ಬರ್ತಾ ಅಂತಂದಾಗ ದಾಲ್ ಸರೋವರ ಮತ್ತು ಉಲ್ಲಾರ್ ಸರೋವರ ಅಂತ, ದಾಲ್ ಸರೋವರ ಮತ್ತು ಉಲ್ಲಾರ್ ಸರೋವರ ಅಂತ ಕಂಡು ಬರ್ತಾವೆ. ದೇಶದಲ್ಲಿ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂತ ನೋಡ್ತಾ ಬಂದಾಗ ಈ ಜಮ್ಮು ಕಾಶ್ಮೀರದ ಉಲ್ಲಾರ್ ಸರೋವರ ಅಂತೇಳಿ ತಮಗೆ ಗೊತ್ತಿರಲಿ. ಅದೇ ರೀತಿ ನಾವು ದಾಲ್ ಸರೋವರ ಅಂತ ನೋಡ್ತಾ ಬಂದಾಗ ಹೆಪ್ಪುಗಟ್ಟುವ ಏಕೈಕ ಸರೋವರ, ಭಾರತದಲ್ಲಿ ಹೆಪ್ಪುಗಟ್ಟುವ ಏಕೈಕ ಸರೋವರ ಯಾವತ್ತಾಗ ದಾಲ್ ಸರೋವರ ಅಂತೇಳಿ ತಮಗೆ ಗೊತ್ತಿರಲಿ. ಉಲ್ಲಾರ್ ಸರೋವರ ಯಾವ ನದಿಯ ತೀರದಲ್ಲಿ ಯಾವ ನದಿಯ ಇದರ ಉಲ್ಲಾರ್ ಸರೋವರದ ಮೂಲಕ ಹಾದು ಹೋಗ್ತು ಅಂತ ನೋಡ್ತಾ ಬಂದಾಗ ಜೀಲಂ ನದಿ ಅಂತೇಳಿ ತಮಗೆ ಗೊತ್ತಿರಲಿ. ಇದೇ ಜಮ್ಮು ಕಾಶ್ಮೀರದಲ್ಲಿ ಏನು ಕಂಡು ಬರ್ತಂದಾಗ ದಾಚಿಗಮ್ ನ್ಯಾಷನಲ್ ಪಾರ್ಕ್ ಅಂತೇಳಿ, ದಾಚಿಗಮ್ ನ್ಯಾಷನಲ್ ಪಾರ್ಕ್ ಕಂಡು ಬರುತ್ತೆ. ಕಿಶ್ವಾರ್ ನ್ಯಾಷನಲ್ ಪಾರ್ಕ್ ಕಂಡು ಬರುತ್ತೆ ಜಮ್ಮು ಕಾಶ್ಮೀರನಲ್ಲಿ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಏನು ನೋಡ್ತಾ ಬಂದಾಗ ಈ ಜಮ್ಮು ಕಾಶ್ಮೀರದ ರಾಜಧಾನಿಗಳು ಬರ್ತಾವೆ. ಒಂದು ಜಮ್ಮು, ಇನ್ನೊಂದು ಶ್ರೀನಗರ ಅಂತ. ಒಂದು ಜಮ್ಮು, ಇನ್ನೊಂದು ಶ್ರೀನಗರ ಅಂತೇಳಿ ತಮಗೆ ಗೊತ್ತಿರಲಿ. ಈ ಜಮ್ಮು ಚಳಿಗಾಲದ ಒಂದು ರಾಜಧಾನಿ. ನೋಡ್ರಿ, ಚಳಿ ಆದಾಗ ಮನುಷ್ಯನಿಗೆ ಮೈ ಏನಾಗ್ತದೆ? ಜುಮ್ ಅಂತ. ಜುಮ್ ಅಂದಾಗ ಏನಾಗುತ್ತೆ? ಏನಪ್ಪ ಅಂತಂದಾಗ ಈ ಜಮ್ಮು ಕಾಶ್ಮೀರ ರಾಜಧಾನಿ ಆಗುತ್ತೆ. ಯಾವುದು? ಜಮ್ಮು ಕಾಶ್ಮೀರದ ಚಳಿಗಾಲದ ರಾಜಧಾನಿ ಹೊರತಾಗ ಜಮ್ಮು ಅಂತ ತಮಗೆ ಗೊತ್ತಿರಲಿ. ಶ್ರೀನಗರ ಬೇಸಿಗೆಗಾಲದ ರಾಜಧಾನಿ. ನೆಕ್ಸ್ಟ್ ಇದೇ ಜಮ್ಮು ಕಾಶ್ಮೀರದಲ್ಲಿ ಸಲಾಲ್ ಮತ್ತು ದುಲ್ಹಸ್ತಿ ಅಂತೆ ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ. ಯಾವ ನದಿಗೆ ಅಂತಂದಾಗ ಈ ಚಿನಾಬ್ ನದಿಗೆ ಅಂತೇಳಿ ತಮಗೆ ಗೊತ್ತಿರಲಿ. ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಈ ಲಡಾಖ್ನಲ್ಲಿ ದೇಶದ ಅತ್ಯಂತ ದೊಡ್ಡದಾದ ಒಂದು ನ್ಯಾಷನಲ್ ಪಾರ್ಕ್ ಅನ್ನು ಬರುತ್ತೆ, ಹೆಮಿಸ್ ನ್ಯಾಷನಲ್ ಪಾರ್ಕ್. ಮೋಸ್ಟ್ ಇಂಪಾರ್ಟೆಂಟ್. ಹೆಮಿಸ್ ನ್ಯಾಷನಲ್ ಪಾರ್ಕ್ ದೇಶದ ಅತ್ಯಂತ ದೊಡ್ಡದಾದ ನ್ಯಾಷನಲ್ ಪಾರ್ಕ್ ಯಾವತ್ತಾಗ ಹೆಮಿಸ್ ನ್ಯಾಷನಲ್ ಪಾರ್ಕ್ ಅಂತ ಕರಿತೀವಿ. ಈ ಲಡಾಖ್ನಲ್ಲಿ ಕಂಡುಬರುತ್ತೆ. ಲಡಾಖ್ನ ರಾಜಧಾನಿ ಯಾವತ್ತಾಗ ಲೇಹ ಅಂತೇಳಿ ತಮಗೆ ಗೊತ್ತಿರಲಿ. ಈ ಲಡಾಖ್ನಲ್ಲೇ ಏನು ಕಂಡುಬರ್ತಂದಾಗ ಸಿಯಾಚಿನ್, ಜಗತ್ತಿನ ಅತ್ಯಂತ ಎತ್ತರದಲ್ಲಿರುವಂಥ ಯುದ್ಧ ಭೂಮಿ ಸಿಯಾಚಿನ್ ಇಲ್ಲೇ ಕಂಡುಬರ್ತಂತೇಳಿ ತಮಗೆ ಗೊತ್ತಿರಲಿ. ಅಲ್ಲಿ ಲಡಾಖ್ನಲ್ಲಿ ಇಂಪಾರ್ಟೆಂಟ್ ತಮಗೆ ತಿಳಿದಿರಬೇಕಾದಂಥ ಮಾಹಿತಿ. ನೆಕ್ಸ್ಟ್ ಮೂಲ ಸೌಕರ್ಯ, ಶಿಕ್ಷಣ, ಆರೋಗ್ಯ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣ್ತಾ ಇದೆ ಇತ್ತೀಚೆಗೆ. ಅದು ಜಮ್ಮು ಕಾಶ್ಮೀರ ಇಂಪಾರ್ಟೆಂಟ್. ನೆಕ್ಸ್ಟ್ ಈ ಕಾಶ್ಮೀರದ ಇತಿಹಾಸದ ಬಗ್ಗೆ ತಿಳಿಸುವಂಥ ಒಂದು ಕೃತಿ ಬರುತ್ತೆ. ಕಾಶ್ಮೀರದ ಇತಿಹಾಸದ ಬಗ್ಗೆ ತಿಳಿಸುವಂಥ ಒಂದು ಕೃತಿ ಯಾವುದಂದಾಗ ರಾಜತರಂಗಿಣಿ ಅಂತೆ, ರಾಜತರಂಗಿಣಿ ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್ ತಮಗೆ ಗೊತ್ತಿಲ್ಲ, ರಾಜತರಂಗಿಣಿ. ಈ ರಾಜತರಂಗಿಣಿಯನ್ನು ಬರೆದವರು ಯಾರಂದಾಗ ತಮಗೆ ಗೊತ್ತಿರಬೇಕಾಗುತ್ತೆ. ಇಂಪಾರ್ಟೆಂಟ್ ಕಲ್ಲಣ ಅಂತೇಳಿ. ಕಲ್ಲಣ ಈ ಕಾಶ್ಮೀರದ ಇತಿಹಾಸದ ಬಗ್ಗೆ ತಿಳಿಸುವಂಥ ಒಂದು ಕೃತಿ ಯಾವತ್ತಾಗ ರಾಜತರಂಗಿಣಿ. ಇದನ್ನು ಬರೆದವರು ಯಾರಂದಾಗ ಕಲ್ಲಣ ಅಂತೇಳಿ ತಮಗೆ ಗೊತ್ತಿರಬೇಕಾಗುತ್ತೆ. ಇಂಪಾರ್ಟೆಂಟ್. ಈ ರೀತಿ 360 ಡಿಗ್ರಿಯಲ್ಲಿ ಓದ್ತಾ ಹೋಗಿ. ನೆಕ್ಸ್ಟ್ ನೀವು ನೋಡ್ತಾ ಬರೋಣ. ಕೇರ್ ಗಿವಿಂಗ್ ಎಕೋಸಿಸ್ಟಮ್ ಅಂತ ಕರಿತೀವಿ. ನೀತಿ ಆಯೋಗ. ಈ ನೀತಿ ಆಯೋಗ ಯಾವಾಗ ಅಸ್ತಿತ್ವಕ್ಕೆ ಬರ್ತಂದಾಗ 2015 ಜನವರಿ 1, 2015 ಜನವರಿ 1ರಂದು ಅಸ್ತಿತ್ವಕ್ಕೆ ಬಂತು. ಯಾವುದು? ನೀತಿ ಆಯೋಗ ಅಂತ ಹೇಳಿ ತಮಗೆ ಗೊತ್ತಲ್ಲಿ. ದೇಶದ ಥಿಂಕ್ ಟ್ಯಾಂಕ್ ಸಂಸ್ಥೆ ಯಾವುದಪ್ಪ ಅಂದಾಗ ಈ ನೀತಿ ಆಯೋಗ. ಅದರ ಬದಲಾಗಿ ಸ್ಥಾಪನೆ ಆಯಿತು ಅಂದಾಗ ಯೋಜನಾ ಆಯೋಗದ ಬದಲಾಗಿ ಈ ನೀತಿ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು. ಇದರ ಪ್ರತಿನಿತ್ಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದಾಗ ಪ್ರಧಾನಮಂತ್ರಿಗಳಾಗಿರ್ತಾರೆ, ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಇದರ ಮೊದಲ ಉಪಾಧ್ಯಕ್ಷರಾಗಿರ್ತಾಗ ಅರವಿಂದ್ ಪನಗರಿಯಾ ಅಂತೇಳಿ. ಅರವಿಂದ್ ಪನಗರಿಯಾ ಈ ಪ್ರಸ್ತುತ ಏನಪ್ಪ ಅಂದಾಗ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಿದಾರಲ್ಲ ಅರವಿಂದ್ ಪನಗರಿಯಾ, ಅವರೇ ಏನಪ್ಪ ಅಂದ್ರೆ ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರಾಗಿದ್ದರು ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ನೀತಿ ಆಯೋಗ ಬಿಡುಗಡೆ ಮಾಡಿದ ವರದಿ.
ಇಮೇಜಿಂಗ್ ಕೇರ್ ಅಂತೇಳಿ ಬಿಡುಗಡೆ ಮಾಡ್ತೈತಿ. ಇಂಪಾರ್ಟೆಂಟ್ ಕೇಳ್ಬೋದು. ಇಮೇಜಿಂಗ್ ಏನಪ್ಪ ಕೇರ್ ಎಂಬ ಒಂದು ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದತ್ನಾಗ ನೀತಿ ಆಯೋಗ. ಈ ನೀತಿ ಆಯೋಗ ಮತ್ತೊಂದು ಆಯಾಮವನ್ನು ಬಿಡುಗಡೆ ಮಾಡ್ತಾ ಬರ್ತೈತಿ, MPI ಅಂತೇಳಿ ಬರ್ತೈತಿ, ಬಹು ಆಯಾಮ ಬಡತನ ಸೂಚ್ಯಾಂಕ, ಮಲ್ಟಿ ಪಾವರ್ಟಿ ಇಂಡೆಕ್ಸ್ ಅಂತ ಕರಿತೀವಿ. ಏನಪ್ಪ ಅಂದಾಗ ಮೂರು ಆಯಾಮಗಳನ್ನು ಒಳಗೊಂಡದ 12 ಏನಪ್ಪ ಅಂದಾಗ ಸೂಚಕಗಳನ್ನು ಒಳಗೊಂಡದ ಯಾವುದು ಬಹು ಆಯಾಮ ಬಡತನ ಸೂಚ್ಯಾಂಕ, ಯಾವುದು ಈ ನೀತಿ ಆಯೋಗ ಬಿಡುಗಡೆ ಮಾಡೋದು. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹು ಆಯಾಮ ಬಡತನ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುವ ಸಂಸ್ಥೆ UNDP ಅಂತ ಹೇಳ್ತೇನೆ ಗೊತ್ತಿರಲಿ. ಇದು ಎಷ್ಟು ಆಯಾಮಗಳನ್ನು 3 ಆಯಾಮ ಆದರೆ 10 ಸೂಚಕಗಳನ್ನು ಒಳಗೊಂಡದ್ದು ಯಾವುದು UNDP ಬಿಡುಗಡೆ ಮಾಡುವಂಥ ಒಂದು ಬಹು ಆಯಾಮ ಬಡತನ ಸೂಚ್ಯಾಂಕ. ಇಂಪಾರ್ಟೆಂಟ್ ಅಂತ ಗೊತ್ತಿರಲಿ. ನೆಕ್ಸ್ಟ್ ತರಬೇತಿ ಪಡೆದ ಆರೈಕೆದಾರರ ವ್ಯವಸ್ಥೆ ರೂಪಿಸಲು ಶಿಫಾರಸನ್ನು ಮಾಡಿದೆ ಯಾವುದು ನೀತಿ ಆಯೋಗ. ರಾಷ್ಟ್ರೀಯ ಕೇರ್ ಗಿವಿಂಗ್ ಪಾಲಿಸಿ ಅಂತ ಕರಿತೀವಿ. ಇದು ಏನಪ್ಪಂದಾಗ ಅಗತ್ಯ ಒತ್ತನ್ನು ನೀಡಲಾಗಿದೆ. ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಿರಲಿ. ನೆಕ್ಸ್ಟ್ ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ ಅಂತ ಬರುತ್ತೆ, PAI ಅಂತೇಳಿ, PAI ಅಂತ ಬರುತ್ತೆ, ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ ಅಂತೇಳಿ. ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಬಂದಾಗ ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಮೌಲ್ಯಮಾಪನ ಮಾಡುವ ಸೂಚ್ಯಾಂಕ. ನೋಡಿ, ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿಯನ್ನು ಮೌಲ್ಯಮಾಪನ ಮಾಡುವಂಥ ಒಂದು ಸೂಚ್ಯಾಂಕ ಯಾವ್ದನ್ನ ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ SDG ಅಂತ ಕರಿತೀವಿ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ ಆಧಾರಿತ ಮೌಲ್ಯಮಾಪನ ಯಾವುದು ಈ PAI ಅಂತೇಳಿ ಕರಿತೀವಿ. ನೆಕ್ಸ್ಟ್ ಗ್ರಾಮೀಣ ಸ್ಥಳೀಯ ಆಡಳಿತ ಸಾಧನೆ ಅಳೆಯಲು ಉಪಯುಕ್ತ ಆಗ್ತಾ ಬರ್ತೈತಿ ಯಾವುದು ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ ಅಂತ ಅನ್ನೋದು. ನೆಕ್ಸ್ಟ್ ನಾವು ನೋಡ್ತಾ ಬಂದಾಗ ಪಂಚಾಯಿತಿ ಅಂತ ಬಂದಾಗ ಪಂಚಾಯಿತಿಯ ಪಿತಾಮಹ ಅಂತೇಳಿ ಯಾರು ಕರಿತೀವಿ ಬಲವಂತರಾಯ್ ಮೆಹ್ತಾ ಅವರನ್ನು ಕರಿತೀವಿ. ಇವರು 3 ಹಂತದ ಪಂಚಾಯಿತಿಯನ್ನು ಶಿಫಾರಸು ಮಾಡ್ತಾ ಬರ್ತಾರ. ಯಾವ್ಯಾವ ಅಂತಂದಾಗ ಒಂದು ಜಿಲ್ಲಾ ಮಟ್ಟ, ಒಂದು ತಾಲೂಕು, ಇನ್ನೊಂದು ಗ್ರಾಮ ಪಂಚಾಯಿತಿ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಇವರನ್ನು ಭಾರತದ ಎಂತ ಕರಿತಾ ಬರ್ತೀವಿ ಪಂಚಾಯತಿನ ಪಿತಾಮಹ ಅಂತೇಳಿ ಕರಿತಾ ಬರ್ತೀವಿ. ನೆಕ್ಸ್ಟ್ ರಾಷ್ಟ್ರೀಯ ಪಂಚಾಯತ್ ದಿನ ಯಾವಾಗ ಆಚರಣೆ ಮಾಡ್ತೀವಿ ಅಂತಂದ್ರೆ ಏಪ್ರಿಲ್ 24. ಮೋಸ್ಟ್ ಇಂಪಾರ್ಟೆಂಟಾಗಿ ಗೊತ್ತಿರಲಿ, ಏಪ್ರಿಲ್ 24 ಏನಂತ ಆಚರಣೆ ಮಾಡ್ತಾ ಬರ್ತೀವಿ, ರಾಷ್ಟ್ರೀಯ ಪಂಚಾಯತ್ ದಿನ ಅಂತೇಳಿ ಆಚರಣೆ ಮಾಡ್ತಾ ಬರ್ತೀವಿ. ನೆಕ್ಸ್ಟ್ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಪಂಚಾಯಿತಿಯನ್ನು ಎಲ್ಲಿ ಉದ್ಘಾಟನೆ ಮಾಡಲಾಯ್ತು ಅಂದಾಗ ಈ ರಾಜಸ್ಥಾನದ ನಾಗೂರ್ನಲ್ಲಿ ಏನು ಮಾಡಲಾಗುತ್ತೆ ಅಂದಾಗ ಇದನ್ನು ಉದ್ಘಾಟನೆ ಮಾಡಲಾಗುತ್ತೆ. ಯಾವುದನ್ನು ದೇಶದ ಮೊದಲ ಪಂಚಾಯಿತಿಯನ್ನು ಉದ್ಘಾಟನೆ ಮಾಡಲಾಗುತ್ತೆ 1959. ನೋಡಿ ಇಂಪಾರ್ಟೆಂಟ್, 1959 ಅಕ್ಟೋಬರ್ 2 ಯಾರಪ್ಪ ಅಂತಂದಾಗ ಜವಾಹರ್ಲಾಲ್ ನೆಹರು ಅವರು ಈ ಪಂಚಾಯಿತಿಯನ್ನು ಉದ್ಘಾಟನೆ ಮಾಡ್ತಾ ಬರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಇಷ್ಟು ಗೊತ್ತಿರಬೇಕು, ಇಂಪಾರ್ಟೆಂಟ್ ತಮಗೆ. ಇತ್ತೀಚೆಗೆ ಕರ್ನಾಟಕ ಗ್ರಾಮ ಪಂಚಾಯಿತಿಗಳನ್ನು ಏನಂತ ಮರುನಾಮಕರಣ ಮಾಡಲಾಗಿರುತ್ತೆ ಅಂತಂದಾಗ ಮಹಾತ್ಮ ಗಾಂಧೀಜಿ ಪಂಚಾಯತ್ ರಾಜ್ ಅಂತೇಳಿ ಏನಪ್ಪ ಅಂತಂದಾಗ ಮರುನಾಮಕರಣ ಮಾಡಲಾಗಿದೆ ಅಂತ ತಮಗೆ ತಿಳಿದಿರಬೇಕು. ನೆಕ್ಸ್ಟ್ ನೋಡಿ ಗೋಬರ್ಧನ್ ಸ್ಕೀಮ್ ಅಂತ ಬರ್ತೈತಿ. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಎಕ್ಸಾಮಲ್ಲಿ ಕೇಳುವಂಥ ಹೈ ಯೀಲ್ಡಿಂಗ್ ಟಾಪಿಕ್ ಇದು. ಏನಂತ ನೋಡ್ತಾ ಬಂದಾಗ ಗೋಬರ್ಧನ್ ಸ್ಕೀಮ್ ಅಂತೇಳಿ ಇದು ಎದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ತ್ಯಾಜ್ಯವನ್ನು ಸಂಪನ್ಮೂಲವಾಗಿ ಪರಿವರ್ತಿಸುವುದು. ನೋಡಿ, ಯಾವುದಾದ್ರೂ ವೇಸ್ಟ್ ಪ್ರಾಡಕ್ಟ್ ಇರ್ತೈತಲ್ಲ ಅದನ್ನು ಏನನ್ನ ಪರಿವರ್ತನೆ ಮಾಡುವುದು, ಸಂಪನ್ಮೂಲವಾಗಿ ಪರಿವರ್ತನೆ ಮಾಡುವ ಒಂದು ಸ್ಕೀಮ್ ಯಾವತ್ತನ್ನ ಗೋಬರ್ಧನ ಸ್ಕೀಮ್. ಹೌದಾ, ಈಗ ಉದಾಹರಣೆ ನಾವು ನೋಡ್ತಾ ಬಂದಾಗ ಬೇರೆ ದೇಶಗಳಲ್ಲಿ ಬಾಟಲಿಗಳನ್ನು ಏನಪ್ಪ ಅಂತಂದಾಗ ಡಸ್ಟ್ಬಿನ್ಗೆ ಹಾಕಿದ್ರೆ ಅದು ಏನು ಮಾಡ್ತಾ ಬರುತ್ತೆ, ಅಮೌಂಟನ್ನು ಕೊಡ್ತಾ ಬರುತ್ತೆ. ಅದೇ ರೀತಿ ಇದು ಏನಪ್ಪ ಅಂತಂದಾಗ ತ್ಯಾಜ್ಯವನ್ನು ಏನು ಮಾಡ್ತಾ ಬರ್ತೈತಿ, ಸಂಪನ್ಮೂಲವಾಗಿ ಪರಿವರ್ತಿಸುವ ಒಂದು ಯೋಜನೆ ಯಾವತ್ತನ್ನ ಗೋಬರ್ಧನ ಸ್ಕೀಮ್ ಅಂತೇಳಿ. ನೋಡಿ, ಜೈವಿಕ ತ್ಯಾಜ್ಯವನ್ನು ತೆಗೆದುಕೊಳ್ತೈತಿ, ಸ್ವಚ್ಛ ಇಂಧನವನ್ನು ಏನು ಮಾಡ್ತೈತಿ, ಜೈವಿಕ ಗೊಬ್ಬರವನ್ನು ಹೊರತೆಗಿತೈತಿ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ಇದಕ್ಕೆ ಈ ಯೋಜನೆಗೆ ಎಷ್ಟು ಕೋಟಿ ಮೀಸಲಾತಿ ಇಡಲಾಗಿದೆ ಅಂದರೆ 23,731 ಕೋಟಿ ರೂಪಾಯಿ ಈ ಯೋಜನೆಗೆ ಮೀಸಲಿಡಲಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ತಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಇದರ ಪರೀಕ್ಷಾ ಅಂಶ ಅಂತ ನೋಡ್ತಾ ಬಂದಾಗ ವೇಸ್ಟ್ ಟು ವೆಲ್ತ್ ಅಂತೇಳಿ ಆರ್ ಕ್ಲೀನ್ ಎನರ್ಜಿ ಅಂತೇಳಿ ತಮಗೆ ಗೊತ್ತಿರಲಿ. ನೋಡಿ, ಇಂಥವೆಲ್ಲ ಸ್ಕೀಮ್ ಬಂದು ಏನಾಗುತ್ತಂದಾಗ ದೇಶ ಸ್ವಚ್ಛವಾಗಿ ತ್ಯಾಜ್ಯ ಮುಕ್ತವಾಗಿ ಇಡಬಹುದು ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಮಹಾ ವಾಟರ್ ಮಿಷನ್ ಅಂತ ಬರ್ತೈತಿ. ಮೋಸ್ಟ್ ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ಸುಸ್ಥಿರ ನೀರು ನಿರ್ವಹಣೆ ಒತ್ತು ಅಂತೇಳಿ ತಮಗೆ ಗೊತ್ತಿರಬೇಕಾಗುತ್ತೆ. ಇಂಪಾರ್ಟೆಂಟ್ ಇದರ ಮುಖ್ಯ ಉದ್ದೇಶ ಏನಂತಂದಾಗ ಸುಸ್ಥಿರ ನೀರು ನಿರ್ವಹಣೆ ಒಂದು ಉದ್ದೇಶನ ಹೊಂದಿದೆ. ಯಾವುದು ಮಹಾ ವಾಟರ್ ಮಿಷನ್. ನೀರಿನ ಗುಣಮಟ್ಟ ಸುಧಾರಣೆ, ಸಂಶೋಧನೆ ಮತ್ತು ನಾವೀನ್ಯತೆ ಅಂತೇಳಿ ತಮಗೆ ಗೊತ್ತಿರಲಿ. ಯಾವುದು ಮಹಾ ವಾಟರ್ ಮಿಷನ್ ಒಂದು ಮುಖ್ಯ ಉದ್ದೇಶ. ವಾಟರ್ ಮ್ಯಾನೇಜ್ಮೆಂಟ್, ರಿಸರ್ಚ್, ಇನೋವೇಷನ್ ಇದರ ಮುಖ್ಯ ಉದ್ದೇಶವಾಗಿತ್ತು. ಯಾವುದ್ರದ್ದು ಮಹಾ ವಾಟರ್ ಮಿಷನ್ ಅಂತೇಳಿ ತಮಗೆ ಗೊತ್ತಿರಲಿ.
ಅದೇ ರೀತಿ ನಾವು ನೋಡ್ತಾ ಬಂದಾಗ ಟಿ ಬಿ ಡ್ಯಾಮ್ ಅಂತ ಬರುತ್ತೆ. ಅಂದರೆ ಇಲ್ಲಿ ವಾಟರ್ ಅಂತ ಯೂಸ್ ಮಾಡ್ರಿ ಅಂತ ಹೇಳ್ತಾ ಇದ್ದೀನಿ. ಟಿ ಬಿ ಡ್ಯಾಮ್ ಅಥವಾ ತುಂಗಭದ್ರಾ ಡ್ಯಾಮ್ ಇದು ಎಲ್ಲಿ ಕಂಡುಬರುತ್ತೆ? ವಿಜಯನಗರ ಜಿಲ್ಲೆಯಲ್ಲಿ. ಪ್ರಸ್ತುತ ಯಾವ ಜಿಲ್ಲೆ ಅಂತಂದಾಗ ಈ ವಿಜಯನಗರ ಜಿಲ್ಲೆಯಲ್ಲಿ ಕಂಡುಬರುತ್ತೆ ತುಂಗಭದ್ರಾ ಡ್ಯಾಮ್ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಆಲ್ಮಟ್ಟಿ ಅಣೆಕಟ್ಟು ಯಾವ ಜಿಲ್ಲೆ ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ. ವಿಜಯಪುರ ಜಿಲ್ಲೆಯಲ್ಲಿ ಇದನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್ ತಮ್ಗೆ ಗೊತ್ತಿರಲಿ. ಇದನ್ನು ಪಂಪಸಾಗರ ಜಲಾಶಯ, ಯಾವುದು ಟಿ ಬಿ ಡ್ಯಾಮನ್ನು ಪಂಪಸಾಗರ ಜಲಾಶಯ ಅಂತೇಳಿ ಕರಿತೀವಿ. ಆಲ್ಮಟ್ಟಿ ಡ್ಯಾಮನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನಾರಾಯಣಪುರ ಜಲಾಶಯ ಅಂತ. ನಾರಾಯಣಪುರ ಜಲಾಶಯ ಕೃಷ್ಣಾ ನದಿಗೆ ಇದೆ. ಆಲ್ಮಟ್ಟಿಯು ಸಹ ಕೃಷ್ಣಾ ನದಿಗೆ ಇದೆ. ಈ ನಾರಾಯಣಪುರ ಜಲಾಶಯ ಯಾದಗಿರಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದನ್ನು ಬಸವಸಾಗರ ಜಲಾಶಯ ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್ ತಮ್ಗೆ ಗೊತ್ತಿರಲಿ, ಬಸವಸಾಗರ ಜಲಾಶಯ. ಈ ರೀತಿ ಏನಪ್ಪ ಅಂದ್ರೆ ಸ್ವಲ್ಪ ಏನಪ್ಪ ವಾಟರ್ ರಿಲೇಟೆಡ್ ಏನೇನಾವ ಯಾವ ರೀತಿಯಾಗಿ ನಾವು ಥಿಂಕ್ ಮಾಡಬೇಕು ನನ್ನ ವಿಷಯವನ್ನು ಏನಪ್ಪ ನಾವು ಹೊಳ್ಳಿ ರಿವಿಷನ್ನ ಮಾಡ್ಕೋತಾ ಹೋಗಿ ಏನಪ್ಪ ಅಂದ್ರೆ ಎಕ್ಸಾಮಲ್ಲಿ ಸಕ್ಸಸ್ ಆಗುವ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ನೋಡಿ, ಗ್ಲೋ ಲೇಕ್ ಅಂತ ಬರುತ್ತೆ. ಅರುಣಾಚಲ ಪ್ರದೇಶದ ಮೊದಲ ರಾಮ್ಸರ್ ತಾಣ. ಮೋಸ್ಟ್ ಇಂಪಾರ್ಟೆಂಟ್, ದೇಶದ 101ನೇ ರಾಮ್ಸರ್ ತಾಣ ಯಾವ್ದಂದಾಗ ಈ ಗ್ಲೋ ಲೇಕ್ ಅಂತ ಕರಿತೀವಿ. ಇದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತೆ. ಅದೇ ಅರುಣಾಚಲ ಪ್ರದೇಶದ ಯಾವ ಪ್ರದೇಶದಲ್ಲಿ ಕಂಡುಬರುತ್ತಂದಾಗ ಕಮ್ಲಾಂಗ್ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಈ ಗ್ಲೋ ಲೇಕ್ ಕಂಡುಬರ್ತೈತೆ ಅಂತೇಳಿ ತಮಗೆ ಗೊತ್ತಿಲ್ಲ. 101ನೇ ರಾಮ್ಸರ್ ಸೈಟ್ ಅಂತೇಳಿ ತಮಗೆ ಗೊತ್ತಿರಬೇಕು. ಇಂಪಾರ್ಟೆಂಟಾಗಿ ಗುರುತಿಸಲಾಗಿದೆ. ಅರುಣಾಚಲ ಪ್ರದೇಶದ ಏಕೈಕ ಒಂದು ರಾಮ್ಸರ್ ತಾಣ ಯಾವತ್ತಂದ್ರೆ ಗ್ಲೋ ಸರೋವರ ಅಂತೇಳಿ ತಮಗೆ ಗೊತ್ತಿರಲಿ. ಯಾವ ಹುಲಿ ಸಂರಕ್ಷಣಾ ತಾಣ ಅಂತ ನೋಡ್ತಾ ಬಂದಾಗ ಕಮ್ಲಾಂಗ್ ಹುಲಿ ಸಂರಕ್ಷಿತ ಪ್ರದೇಶ. ಡೈರೆಕ್ಟಾಗಿ ಕ್ವಶನ್ ಏನು ಕೇಳ್ಬೋದು, ಈ ಕಮ್ಲಾಂಗ್ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತೇಳಿ ಅರುಣಾಚಲ ಪ್ರದೇಶದಲ್ಲಿದೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಬಂದಾಗ ಅರುಣಾಚಲ ಪ್ರದೇಶ ಯಾವ ದೇಶಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಂತಂದಾಗ ಒಂದು ಚೀನಾ ಮತ್ತು ಭೂತಾನ್, ಮಯನ್ಮಾರ್ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಯಾವುದು? ಈ ಅರುಣಾಚಲ ಪ್ರದೇಶ ಅಂತ ತಮಗೆ ಗೊತ್ತಿಲ್ಲ. ಈ ಅರುಣಾಚಲ ಪ್ರದೇಶದ ಸಲುವಾಗಿ ಚೀನಾ ಇತ್ತೀಚೆಗೆ ತಕರಾರನ್ನು ಮಾಡ್ತಾ ಇದೆ. ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್ ತವಾಂಗ್ ವ್ಯಾಲಿ ಇಲ್ಲೇ ಕಂಡುಬರುತ್ತೆ. ತವಾಂಗ್ ವ್ಯಾಲಿ ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುವಂಥ ಒಂದು ಪ್ರದೇಶ. ಇಂಪಾರ್ಟೆಂಟ್ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ತಾ ಬರೋಣ. ಎಸ್ ನೋಡಿ, PM ಪ್ರಾಣಾಮ್ ಯೋಜನೆ ಅಂತೇಳಿ ನೋಡಿ. PM ಪ್ರಾಣಾಮ್ ಯೋಜನೆ ಅಂತೇಳಿ ಇದು ಎದಕ್ಕೆ ಸಂಬಂಧಪಟ್ಟ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿದೆ. ನೋಡಿ ಇಂಪಾರ್ಟೆಂಟ್, ಪ್ರಧಾನಮಂತ್ರಿ ಪ್ರಣಾಮ್ ಇದರ ಮುಖ್ಯ ಉದ್ದೇಶ, ಈ ಯೋಜನೆಯ ಮುಖ್ಯ ಉದ್ದೇಶ ಅಂತಂದಾಗ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡುವ ಉದ್ದೇಶ, ಸಾವಯವ ಮತ್ತು ನೈಸರ್ಗಿಕ ಕೃಷಿಗೆ ಉತ್ತೇಜನ ನೀಡುವುದು, ಸುಸ್ಥಿರ ಕೃಷಿ ಮತ್ತು ಮಣ್ಣಿನ ಆರೋಗ್ಯಕ್ಕೆ ಒತ್ತನ್ನು ನೀಡ್ತಾ ಬರುತ್ತೆ. PM ಪ್ರಣಾಮ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು. ಯಾಕಂದ್ರೆ ಎಕ್ಸಾಮ್ಲಿ ಕೇಳುವಂಥ ಒಂದು ಹೈ ರೀಡಿಂಗ್ ಟಾಪಿಕ್ ಆಗಿರ್ತೈತಿ. ಮೋಸ್ಟ್ ಇಂಪಾರ್ಟೆಂಟ್ ತಮ್ಗೆ ಗೊತ್ತಿರಲಿ. ನೋಡಿ ಇನ್ನೊಂದ್ಸರಿ ನೋಡ್ತಾ ಹೋಗೋಣ. PM ಪ್ರಣಾಮ್ ಅಂತ ಕರಿತೀವಿ. ಇದು ಅದಕ್ಕೆ ಸಂಬಂಧಪಟ್ಟಂತಾಗ ರಸಗೊಬ್ಬರಗಳ ಬಳಕೆ ಕಡಿಮೆ ಮಾಡುವುದು. ಈ ರಸಗೊಬ್ಬರ ಬಳಕೆ ಕಡಿಮೆ ಮಾಡುವುದರಿಂದ ಏನಾಗ್ತಾ ಬರುತ್ತಂದ್ರೆ ಈ ಭೂಮಿಯಲ್ಲಿ ನೈಸರ್ಗಿಕವಾಗಿ ಏನಪ್ಪ ಅಂತ ಎರೆಹುಳು, ರೈತನ ಮಿತ್ರ ಅಂತ ಕರಿತೀವಲ್ಲ, ಎರೆಹುಳುಗಳ ಉತ್ಪತ್ತಿ ಜಾಸ್ತಿ ಆಗ್ತಾ ಬರುತ್ತೆ. ಈ ಸಾವಯವ ಗೊಬ್ಬರ ಬಳಸುವುದರಿಂದ ಏನಾಗ್ತಾ ಬರ್ತಂದಾಗ ಒಂದು ಉತ್ತಮ ಆಹಾರ ದೊರೆತಾ ಬರುತ್ತೆ. ಸಮಾಜದಲ್ಲಿ ಯಾವುದೇ ರೋಗಗಳು ಉಂಟಾಗುವುದಿಲ್ಲ. ನೀವು ತಾವೆಲ್ಲ ನೋಡಿರ್ತೀರಿ, ಈಗ ಕ್ಯಾನ್ಸರ್ ಏನಪ್ಪ ಅಂದಾಗ ಪ್ರತಿಯೊಬ್ಬರು ಹಳ್ಳಿಯಲ್ಲಿ ನೋಡ್ತಾ ಬಂದಾಗ ಒಬ್ಬರು ಇಬ್ಬರು ಅಥವಾ 10 ಜನ ಕ್ಯಾನ್ಸರಿಂದ ಬಳಲ್ತಾ ಇದ್ದಾರೆ. ಕಾರಣ ಏನಂತಂದಾಗ ಈ ಪೆಸ್ಟಿಸೈಡ್ಸ್, ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಕೀಟನಾಶಕಗಳನ್ನು ಬಳಸ್ತಾ ಬರ್ತಾ ಇದ್ದೀವಿ. ಹಾಗಾಗಿ ನೆಕ್ಸ್ಟ್ ನೋಡಿ, ಸುಸ್ಥಿರ ಕೃಷಿ, ಮಣ್ಣಿನ ಆರೋಗ್ಯಕ್ಕೆ ಒತ್ತನ್ನು ನೀಡ್ತಾ ಬರುತ್ತೆ. PM ಪ್ರಣಾಮ್ ಒಂದು ಯೋಜನೆ. ನೆಕ್ಸ್ಟ್ 300 ಗಿಗಾವ್ಯಾಟ್ ನಾನ್ ಫಾಸಿಲ್ ಫ್ಯೂಲ್ ಕೆಪಾಸಿಟಿ ಅಂತ ಬಂದಿತ್ತು. ಇದು ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋದಿಂದ ತೆಗೆದುಕೊಂಡಂಥ ಅತ್ಯಂತ ಇಂಪಾರ್ಟೆಂಟ್ ಟಾಪಿಕ್. ನೋಡಿ, ಭಾರತ 300 ಗಿಗಾವ್ಯಾಟ್ ಪಳೆಯುಳಿಕೆಯೇತರ ವಿದ್ಯುತ್ ಸಾಮರ್ಥ್ಯ ತಲುಪಿದೆ. ಆಲ್ರೆಡಿ ಏನು ಮಾಡಿದ 300 ಗಿಗಾವ್ಯಾಟ್ ಸಾಮರ್ಥ್ಯವನ್ನು ಭಾರತ ತಲುಪಿದೆ ಅಂತ ತಮಗೆ ಗೊತ್ತಿರಲಿ. ನೆಕ್ಸ್ಟ್ 2030 ಹೊತ್ತಿಗೆ ಇದು ಇಲ್ಲಿಗೆ ತಲುಪಿಸ್ತೀವಿ ಅಂತ ಹೇಳ್ಯಾರ. 500 ಗಿಗಾವ್ಯಾಟ್ಗೆ ಹೆಚ್ಚಿಸಲಾಗುವುದಂತೇಳಿ ಏನಪ್ಪತ್ನ ಮಾಹಿತಿ ಬಂದಿತ್ತು. ತಮಗೆ ಗೊತ್ತಿಲ್ಲ ನಾನ್ ಫ್ಯೂಸಲ್ ಎನರ್ಜಿ ಕೆಪಾಸಿಟಿ ಅಂತೇಳಿ ತಮಗೆ ಗೊತ್ತಿರಲಿ. 2030 ವೇಳೆಗೆ 500 ಗಿಗಾವ್ಯಾಟ್ಗೆ ತಲುಪಲಿದೆ ಅಂತ ತಮಗೆ ತಿಳಿದಿರಲಿ. ನೆಕ್ಸ್ಟ್ ಗೃಹ ಜ್ಯೋತಿ ಯೋಜನೆ ಅಂತ ಬಂತು. ಈ ಗೃಹ ಜ್ಯೋತಿ ಯೋಜನೆ ಅದಕ್ಕೆ ಸಂಬಂಧಪಟ್ಟ ಈ ವಿದ್ಯುತ್ತಿಗೆ ಸಂಬಂಧಪಟ್ಟಿದೆ ಅಂತ ತಮಗೆ ಗೊತ್ತಿರಲಿ. ಇಂಪಾರ್ಟೆಂಟ್ 200 ಯೂನಿಟ್ವರೆಗೂ ಏನು ಮಾಡ್ತಾ ಬರ್ತಂದಾಗ ಫ್ರೀ ವಿದ್ಯುತ್ ಒದಗಿಸ್ತಾ ಬರ್ತೈತಿ. ಇದು ಕರ್ನಾಟಕ ಸರ್ಕಾರ ಜಾರಿಗೆ ತಂದಂಥ ಒಂದು ಪ್ರಮುಖ ಯೋಜನೆಯಾಗಿದೆ ಅಂತ ತಮಗೆ ತಿಳಿದಿರಲಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಒಂದು ಯೋಜನೆ ಯಾವತ್ತಂದಾಗ ಶರಾವತಿ ಜಲವಿದ್ಯುತ್ ಯೋಜನೆ.
ಕರ್ನಾಟಕದಲ್ಲಿ ಅತಿ ಹೆಚ್ಚು ಏನು ಮಾಡ್ತಾ ಬರ್ತದೆ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾ ಬರುತ್ತೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ ತಮಗೆ ಗೊತ್ತಲಿ ಇಂಪಾರ್ಟೆಂಟ್. ಯಾವ ನದಿಗೆ? ಶರಾವತಿ ನದಿಗೆ ಕಂಡುಬರುತ್ತೆ. ಈ ಜೋಗ ಜಲಪಾತ ಇದೇ ಶರಾವತಿ ನದಿಗೆ ಕಂಡುಬರುತ್ತೆ. ತೀರ್ಥಹಳ್ಳಿ ಉಗಮ ಹೊಂದುತ್ತೆ ಯಾವುದು? ಶರಾವತಿ ನದಿ. ಹೊನ್ನಾವರ ಮೂಲಕ ಏನು ಮಾಡ್ತಂದಾಗ ಅರಬ್ಬಿ ಸಮುದ್ರವನ್ನು ಸೇರುತ್ತೆ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್ ನೋಡ್ರಪ್ಪ, ಕ್ಷಿಪಣಿ ಚಾಂಡೀಪುರ್ ವೈರಸ್ ಅಂತ ಕರಿತೀವಿ. ಕ್ಷಿಪಣಿ ಅಲ್ಲ, ಸಾರಿ, ವೈರಸ್. ಈ ಚಾಂಡೀಪುರ್ ವೈರಸ್ ಎಲ್ಲಿ ಕಂಡು ಬಂದಿದೆ ಅಂತ ಇತ್ತೀಚೆಗೆ ಅಂತ ನೋಡಿದಾಗ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಹರಡುವಿಕೆ ತಡೆಯ ಕ್ರಮ ಅನ್ನೋದು ಇಂಪಾರ್ಟೆಂಟ್. ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಈ ಚಾಂಡೀಪುರ್ ವೈರಸ್ ಅನ್ನು ನಾವು ಎಲ್ಲಿಗೆ ಹೋಗ್ತೀವಿ ಅಂತಂದಾಗ ಈ ಒಡಿಸ್ಸಾದ ಚಾಂಡೀಪುರ್ ದ್ವೀಪಕ್ಕೆ ಹೋಗ್ತೀವಿ. ಅದಲ್ಲ, ಚಾಂಡೀಪುರ್ ವೈರಸ್ ಅನ್ನೋದು ಎಲ್ಲಿ ಕಂಡು ಬರ್ತಂದಾಗ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ. ಹೊಡಿಗುಂಡ ಅಥವಾ ಹೊರಬರಾಟಿ ಹೊರಗೆ ಬರೋಣ ಏನಾಗ್ತಂದಾಗ ದಿಕ್ಕೆ ತಪ್ಪದಂಗೆ ಆಗಿಬಿಡ್ತೈತಿ. ಇದೇನಪ್ಪ ಏನು ಮಾಡಿ ಬಂದಂತೇಳಿ ತಲೆ ಕರ ತೋರಿಸ್ಕೊಂಬಿಡೋದು ಅಂದ್ರೆ ಅವ್ನು ಅದ್ರಾಗ ಏನಪ್ಪ ಚಿಂತ್ಯಾಕೆ ಹೋಗ್ಲಿಕ್ಕೆ ತೊಗೊಂಬಂದು ಚಟ್ ಆಗಿಬಿಡೋದು 2 ವರ್ಷನಾಗ. ಹಂಗಾಗ್ಬಾರ್ದು. ಏನಪ್ಪ ಚೆನ್ನಾಗಿ ಓದ್ಕೋರಿ. ನೋಡಿ, ಚಾಂಡೀಪುರ್ ವೈರಸ್ ಅಂತ ನೋಡ್ತಾ ಬಂದಾಗ ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಹರಡುವಿಕೆ ತಡೆ ಕ್ರಮ ಅಂತ ನೋಡ್ತಾ ಬರ್ತೀವಿ. ಕೇಂದ್ರ ಸರ್ಕಾರ ರಾಷ್ಟ್ರೀಯ ಜಂಟಿ ತಡೆ ಯೋಜನೆ ಏನು ಮಾಡಿದ ನಿಯೋಜಿಸಿದೆ ಅಂತ ತಮಗೆ ಗೊತ್ತಿಲ್ಲ. ವೈರಸ್ ಹರಡುವಿಕೆಯನ್ನು ನಿಯಂತ್ರಿಸುವುದು ಪ್ರಮುಖ ಗುರಿ ಅಂತ ತಮಗೆ ಗೊತ್ತಿಲ್ಲ. ನೆಕ್ಸ್ಟ್, ಈ ಸಮುದ್ರ ಅಂತ ಇಂಪಾರ್ಟೆಂಟ್. ಈ ಸಮುದ್ರ ನಾವಿಕರು ಮತ್ತು ಹಡಗು ಕಂಪನಿಗಳಿಗಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ ಗೊತ್ತಿರಲಿ. ಯಾವುದು? ಈ ಸಮುದ್ರ ಅನ್ನೋದು ಸಮುದ್ರಯಾನ ಸಂಬಂಧಿತ ಸೇವೆಗಳನ್ನು ಸರಳಗೊಳಿಸುವ ಉದ್ದೇಶ ಯಾವುದರದ್ದು? ಈ ಸಮುದ್ರದ ಒಂದು ಪ್ರಮುಖ ಉದ್ದೇಶ ಡಿಜಿಟಲ್ ಮ್ಯಾರಿಟೈಮ್ ಸರ್ವಿಸಸ್ ಅಂತ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ಸಮುದ್ರ ಅಂತ ನೋಡ್ತಾ ಬಂದಾಗ ಭಾರತದಲ್ಲಿ ಅತಿ ಹೆಚ್ಚು ಕರಾವಳಿಯನ್ನು ಹಂಚಿಕೊಂಡಿರುವ ರಾಜ್ಯ ಗುಜರಾತ್ ಅಂತ ತಮಗೆ ಗೊತ್ತಿರಲಿ, ಇಂಪಾರ್ಟೆಂಟ್. ಈ ಗುಜರಾತ್ ಕರಾವಳಿ ತೀರವನ್ನು ನಾವು ಏನು ಕರಿತೀವಿ? ಕಚ್ ತೀರ ಅಂತ ಹೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಭಾರತ ಒಟ್ಟು ಎಷ್ಟು ನಾಟಿಕಲ್ ಮೈಲ್ ಹೊಂದಿದೆ ಅಂತ ನೋಡ್ತಾ ಬಂದಾಗ ನಾಟಿಕಲ್ ಮೈಲ್ ಅಂತ ನೋಡ್ತಾ ಬಂದಾಗ ಸಮುದ್ರದ ವಿಸ್ತೀರ್ಣ 12 ನಾಟಿಕಲ್ ಮೈಲ್ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, ಕರ್ನಾಟಕ 320 ಕಿಲೋಮೀಟರ್ ಕರಾವಳಿಯನ್ನು ಹಂಚಿಕೊಂಡದ 3 ಜಿಲ್ಲೆಗಳು ಯಾವ್ಯಾವಪ್ಪ ಅಂತಂದಾಗ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಇನ್ನೊಂದು ಉಡುಪಿ ಅಂತ ತಮಗೆ ಗೊತ್ತಿರಲಿ. ಕರ್ನಾಟಕದ ಕರಾವಳಿ ಯಾವ ರೀತಿ ಇದೆ ಅಂತ ನೋಡ್ತಾ ಬಂದಾಗ ನೋಡಿ, ಚಿತ್ರ ಹಾಕೋಣ ಕರ್ನಾಟಕದ್ದು. ಎಸ್, ಈ ರೀತಿ ಕರ್ನಾಟಕ ಇದೆ ಅಂತ ತಿಳ್ಕೊರಿ. ಹೌದಾ? ತಿಳ್ಕೊರಿ ನೀವು ಕರ್ನಾಟಕ ತಿಳ್ಕೊರಿ. ಏನಪ್ಪ ಅಂತಂದಾಗ ಈ ಭಾಗದಲ್ಲಿ ಕರಾವಳಿ ಏನಾಗ್ತಾ ಇದೆ ಅಂತಂದಾಗ ಅಗಲವಾಗಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಯಾವ ರೀತಿ ಅಂತಂದಾಗ ತುಂಬ ಅಗಲವಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಅಂತ ನೋಡ್ತಾ ಬಂದಾಗ ಕರಾವಳಿ ತೀರ ಏನಾಗಿದೆ? ಕಿರಿದಾಗಿದೆ. ನೋಡಿ, ಉತ್ತರಕ್ಕೆ ಹೋದಂತೆ ಕರ್ನಾಟಕದ ಕರಾವಳಿ ನೋಡ್ತಾ ಬಂದಾಗ ಕರ್ನಾಟಕದ ಉತ್ತರಕ್ಕೆ ಹೋದಂತೆ ಕಿರಿದಾಗಿದೆ ಕರಾವಳಿ, ದಕ್ಷಿಣಕ್ಕೆ ಹೋದಂತೆ ಏನಪ್ಪ ಅಂದ್ರೆ ಅಗಲವಾಗಿದೆ ಅಂತ ಹೇಳ್ತಾ ಗೊತ್ತಿರಲಿ. ದಕ್ಷಿಣಕ್ಕೆ ಬಂದಂತೆ ಪಶ್ಚಿಮ ಘಟ್ಟಗಳು ಏನಪ್ಪ ಅಂದ್ರೆ ಸಮುದ್ರದಿಂದ ಏನಪ್ಪ ಅಂದ್ರೆ ತುಂಬ ದೂರದಲ್ಲಿ ಕಂಡು ಬರ್ತಾವೆ. ಅದೇ ಉತ್ತರ ಕನ್ನಡ ಜಿಲ್ಲೆಗೆ ಬಂದಂತೆ ನೋಡ್ತಾ ಬಂದಾಗ ಸಮುದ್ರಕ್ಕೆ ಅತ್ಯಂತ ಹತ್ತಿರದಲ್ಲಿ ಕಂಡು ಬರ್ತಾವೆ ಯಾವಪ್ಪ ಅಂದಾಗ ಪಶ್ಚಿಮ ಘಟ್ಟಗಳು. ಇಂಪಾರ್ಟೆಂಟ್, ತಮಗೆ ಗೊತ್ತಿರಲಿ. ಅತಿ ಹೆಚ್ಚು ಯಾವ ಜಿಲ್ಲೆ ಕರಾವಳಿಯನ್ನು ಹಂಚಿಕೊಂಡು ನೋಡ್ತಾ ಬಂದಾಗ ಉತ್ತರ ಕನ್ನಡ ಜಿಲ್ಲೆ, 2ನೇದು ಉಡುಪಿ, 3ನೇದು ದಕ್ಷಿಣ ಕನ್ನಡ. ಹೌದಾ? ಇದೇ ಭಾಗದಲ್ಲಿ ಏನು ಕಂಡುಬರ್ತಂದಾಗ ಮಲ್ಪೆ ಬೀಚ್ ಕಂಡುಬರುತ್ತೆ. ಈ ಮಲ್ಪೆ ಬೀಚ್ ಯಾವ ಜಿಲ್ಲೆಯಲ್ಲಿ ಕಂಡುಬರ್ತಂದಾಗ ಉಡುಪಿ ಜಿಲ್ಲೆಯಲ್ಲಿ. ಈ ಉಡುಪಿ ಜಿಲ್ಲೆಯಿಂದ ಸ್ವಲ್ಪ ದೂರದಲ್ಲಿ ಪತ್ನಾಗ ಸೆಂಟ್ ಮೇರಿಸ್ ದ್ವೀಪ ಅಂತೇಳಿ ತಮ್ಗೆ ಗೊತ್ತಿರಲಿ. ಮೋಸ್ಟ್ ಇಂಪಾರ್ಟೆಂಟ್, ಅದರ ಮೇಲೆ ಕ್ವಶನ್ ಆಗೇ ಆಗುತ್ತೆ ಈ ಸರಿ. ಇತ್ತೀಚೆಗೆ ಏನು ಮಾಡಿದತ್ನಾಗ ಅದನ್ನು ಏನಪ್ಪತ್ನಾಗ ಒಂದು ASI ಏನು ಮಾಡಿದತ್ತ, ಸಾರಿ GSI ಅಂತ ಬರುತ್ತೆ. ಈ ಸಂಸ್ಥೆ ಏನಪ್ಪಂದ್ರೆ ಭೂ ಪುರಾತತ್ವ ಇಲಾಖೆ ಅಂತೇಳಿ ಏನು ಮಾಡಿದತ್ನಾಗ ಘೋಷಣೆ ಮಾಡಿದೆ ಯಾವುದು? ಸೆಂಟ್ ಮೇರಿಸ್ ದ್ವೀಪವನ್ನು. ನೆಕ್ಸ್ಟ್, ಅಗ್ನಿ 4 ಮಿಸೈಲ್ ನೋಡ್ತಾ ಬರೋಣ. ಇತ್ತೀಚೆಗೆ ಒಡಿಸ್ಸಾದ ಚಾಂಡೀಪುರದಲ್ಲಿ ಏನು ಮಾಡಲಾಯ್ತು? ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಯಿತು ಅಗ್ನಿ 4 ಮಿಸೈಲನ್ನು. ಮಧ್ಯಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿ ಯಾವುದಪ್ಪ ಅಂತಂದಾಗ ಇದು ಒಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತೇಳಿ ತಮಗೆ ಗೊತ್ತಿರಲಿ. ಇದೊಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ. ಇನ್ನೊಂದು ಬರೋದು ಕ್ರೂಸ್ ಕ್ಷಿಪಣಿಗಳೊಂದು ಬರ್ತಾವೆ, ಅದಲ್ಲ. ಇದೊಂದು ಬ್ಯಾಲಿಸ್ಟಿಕ್ ಮಿಸೈಲ್ ಅಂತೇಳಿ ತಮಗೆ ಗೊತ್ತಿರಲಿ. ನೆಕ್ಸ್ಟ್, 4000 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಎಷ್ಟಪ್ಪ ಅಂತ ಬಂದಾಗ 4000 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ. ಪರೀಕ್ಷೆ ಅಂಶ ಅಂತ ಬಂದಾಗ ಅಗ್ನಿ 4 IRBM ಅಂತೇಳಿ ಕರಿತೀವಿ. ಇಂಪಾರ್ಟೆಂಟ್, ತಮ್ಗೆ ಗೊತ್ತಿರಲಿ. IRBM. ಎಸ್, ತಮ್ಗೆ ಗೊತ್ತಿರಲಿ. ಒಡಿಸ್ಸಾ ಚಾಂಡೀಪುರದಲ್ಲಿ ಮಧ್ಯಂತರ ಏನಪ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತೇಳಿ ತಮ್ಗೆ ಗೊತ್ತಿರಬೇಕು. 4000 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಅಗ್ನಿ 4 ಮಿಸೈಲ್. ನೆಕ್ಸ್ಟ್, MSME ಡೆವಲಪ್ಮೆಂಟ್ ಬಿಲ್ 2026 ಅಂತ ತಮ್ಗೆ ಗೊತ್ತಿರಲಿ. MSME ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ತಿದ್ದುಪಡಿ ವಿಧೇಯಕ ವ್ಯಾಪಾರ ವಿಧಾನಗಳನ್ನು ತ್ವರಿತವಾಗಿ ಪರಿಹರಿಸುವ ಉದ್ದೇಶ ಅಂತೇಳಿ ತಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಹೂಡಿಕೆ ಮಿತಿಗಳನ್ನು ನವೀಕರಿಸುವ ಕ್ರಮ. ಮತ್ತೇನಪ್ಪ ಅಂತಂದ್ರೆ ಹೂಡಿಕೆ ಮಿತಿಗಳನ್ನು ನವೀಕರಿಸುವ ಒಂದು ಕ್ರಮವನ್ನು ಹೊಂದಿದೆ ಅಂತ ತಮಗೆ ಗೊತ್ತಿರಲಿ. MSME ಮೈಕ್ರೋ ಸ್ಮಾಲ್
ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಕರಿತೀವಿ. MSME ಫುಲ್ ಫಾರ್ಮ್ನ ಕೇಳ್ತಾ ಹೋಗ್ತಾನೆ, ತಮಗೆ ಗೊತ್ತಿರ್ಬೋದತ್ತ, ಇಂಪಾರ್ಟೆಂಟ್. ನೆಕ್ಸ್ಟ್ GI ಟ್ಯಾಗ್ ಅಂತ ಬರೋದು. GI ಟ್ಯಾಗ್ ಪ್ರಮುಖ ಮಾಹಿತಿ. ಭಾರತದಲ್ಲಿ ಪ್ರಸ್ತುತ 800ಕ್ಕೂ ಹೆಚ್ಚು ವಸ್ತುಗಳು ಏನು ಮಾಡ್ಯಾವಪ್ಪ GI ಟ್ಯಾಗನ್ನು ಪಡ್ಕೊಂಡವ. ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ ಕರಿತೀವಿ. ಇತ್ತೀಚೆಗೆ ನೋಡ್ತಾ ಬಂದಾಗ ಬನಾರಸಿನ ಸೀರೆ, ಚನ್ನಪಟ್ಟಣದ ಆಟಿಕೆಗಳು, ಕೃಷಿ ಮಾತ್ರವಲ್ಲದೆ ಕರಕುಶಲ ಆಹಾರ ಉತ್ಪನ್ನಗಳಿಗೂ GI ಟ್ಯಾಗ್ ದೊರಕಿದೆ ಅಂತ ಗೊತ್ತಲ್ಲಿ. ಇತ್ತೀಚೆಗೆ ನೋಡ್ತಾ ಬಂದಾಗ ಇಂಡೋನೇಷ್ಯಾಕ್ಕೆ ಒಂದು ಗೋಧಿಯನ್ನು ಕಳಿಸಿಕೊಡಲಾಯಿತು. ಯಾವ್ದನ್ನ DWR 162 ಅಂತ ಹೇಳ್ತಾನೆ ಗೊತ್ತಿರಲಿ. ಇದು ವಿಶೇಷ ಗೋಧಿಯ ತಳಿಯನ್ನು ಇತ್ತೀಚೆಗೆ ಇಂಡೋನೇಷ್ಯಾಕ್ಕೆ ರಫ್ತು ಮಾಡಲಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಅಂತ ಗೊತ್ತಿರಲಿ. ಧಾರವಾಡ ವಿಶ್ವವಿದ್ಯಾಲಯ ಇದನ್ನು ಅಭಿವೃದ್ಧಿಪಡಿಸಿದೆ. RR